ಹಾಯ್ ಎಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್‌ಗೆ ಎಲ್ಲರಿಗೂ ಸ್ವಾಗತ. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಒಂದು ಲಾಗ್‌ನ ಶುರು ಮಾಡ್ತಾ ಇದ್ದೀನಿ. ಎಲ್ಗಪ್ಪಾ ಇಷ್ಟೊತ್ತಿಗೆ ರೆಡಿ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ಎಲ್ಲೋ ಹೊರಟಿದ್ದಾರೆ ಅಂತ ಅನ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಒಂದ್ ಕಡೆ ಹೋಗ್ತಾ ಇದ್ದೀನಿ. ಅದನ್ನೆಲ್ಲ ನೋಡ್ಬೇಕಂದ್ರೆ ಎಲ್ಲಿ ಕೂಡ ವಿಡಿಯೋನ ಸ್ಕಿಪ್ ಮಾಡ್ಬೇಡಿ. ಒಳ್ಳೆ ಒಂದು ದೇವಸ್ಥಾನಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಖಂಡಿತ ನಿಮ್ಗೆ ಸ್ಟೋರಿ ಅರ್ಥ ಆಗೋದಿಲ್ಲ. ಹಾಗೇನೆ ಇವತ್ತು ಒಂದು ವಿಶೇಷ ದಿನ ಅಂತಾನೆ ಹೇಳ್ಬೋದು ನನ್ಗಂತೂನು. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ಬೇಡಿ, ಎಂಡ್ ವರ್ಗು ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡೋದ್ ಮಾತ್ರ ಮರಿಬೇಡಿ ಆಯ್ತಾ. ಸೊ ಬನ್ನಿ ಈಗ ಶುರು ಮಾಡೋಣ. ಸೊ ಇನ್ನ ಬೇಗ ರೆಡಿ ಆದೆ, ಮನೆಯಲ್ಲೇ ರೆಡಿ ಆಗ್ಬಿಟ್ಟು ಒಂದು ಸ್ಯಾರಿನ ಹಾಕೊಂಡೆ. ಈ ಸ್ಯಾರಿ ಆಲ್ರೆಡಿ ನಾನು ಒಂದ್ 3 ಸರಿ ಉಟ್ಟಿದೀನಿ. ತುಂಬಾ ಇಷ್ಟ ನನ್ಗೆ ಸ್ಯಾರಿ ಅಂದ್ರೆ. ಮೆಜೆಂಟಾ ಕಲರ್ಗೆ ರಾಮ ಗ್ರೀನ್ ಕಾಂಬಿನೇಷನ್. ಆಲ್ರೆಡಿ 5 ಗಂಟೆ ಆಗಿತ್ತು. ಇನ್ನೇನು ನಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡ್ ಹತ್ರನೇ ಇರೋದು. ಸೊ ಬಸ್ ಸ್ಟ್ಯಾಂಡ್‌ಗೆ ಹೋಗ್ಬಿಟ್ಟು ಯಲ್ಲಾಪುರ ಬಸ್ ಸ್ಟ್ಯಾಂಡ್‌ಗೆ ಸೊ ತುಮಕೂರ್ಗ್ ಹೋಗ್ತಾ ಇದ್ದೀನಿ ಆಟೋದಲ್ಲಿ. ಇನ್ನು 5 ಗಂಟೆಗೆಲ್ಲ ಆಟೋ ಬಿಡ್ತಾರೆ. ಸೊ ಏನಪ್ಪಾ ಒಬ್ರೇ ಹೋಗ್ತಿದಾರೆ ಇಷ್ಟೊತ್ತಲ್ಲಿ ಅಂತ ಅನ್ಕೋಬೇಡಿ. ಸೊ ನನ್ಗೆ ಅಭ್ಯಾಸ ಇದೆ ಓಡಾಡೋದು. ಯಾಕಂದ್ರೆ ಬೆಂಗಳೂರಿಗೆಲ್ಲ ನಾನು ಶಾಪಿಂಗ್ ಮಾಡಕ್ ಹೋದಾಗೆಲ್ಲ ನಾನು 5 ಗಂಟೆಗೆ ಎದ್ದೋಗೋದು. ಇನ್ನ ಬಸ್ ಸ್ಟ್ಯಾಂಡ್‌ಗೆ ಹೋಗ್ತಾ ಇದ್ದೀನಿ ನೋಡಿ ಈಗ. ಆಟೋದಲ್ಲಿ ಇಳ್ಕೊಂಡು ಅಲ್ಲಿಂದ ಬಸ್ ಸ್ಟ್ಯಾಂಡ್‌ಗೆ ಹೋದೆ. ಸೊ ಬಸ್ ಸ್ಟ್ಯಾಂಡ್‌ಗೆ ಹೋಗ್ಬೇಕಾದಾಗ ಕೂಡ ಒಂದು ಶೂಟ್ ಮಾಡ್ಕೊಂಡೆ. ನಮ್ಮ ತುಮಕೂರಲ್ಲಂತೂ ಬಸ್ ಸ್ಟ್ಯಾಂಡ್ ತುಂಬಾನೇ ಚೆನ್ನಾಗ್ ಮಾಡಿದ್ದಾರೆ ಇವಾಗ. ಹೊಸ ಬಸ್ ಸ್ಟ್ಯಾಂಡ್ ಆಗಿದೆ. ಸೊ ಅಲ್ಲಿಗೆ ಹೋಗಿ ಒಂದು ಶೂಟ್‌ನ ಮಾಡ್ಕೊಂಡಿದೀನಿ ನೋಡಿ. ಇದು ಇನ್ನ ಮೇಲೆ ಇರೋದು. ಕೆಳಗಡೆ ಕೂಡ ಇದೇ ರೀತಿ ಇದೆ. ಸೊ ಒಂದೊಂದು ಫ್ಲೋರ್ ಅಲ್ಲಿ ಒಂದೊಂದ್ ಕಡೆ ಬಸ್‌ಗಳು ಹೋಗ್ತಾ ಇರತ್ತೆ. ನೋಡಿ ಮೇಲೆ ಇದು ಎಷ್ಟು ದೊಡ್ಡ ಹೋಟೆಲ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ನಿಜವಾಗ್ಲೂ ಸಕ್ಕತ್ತಾಗಿದೆ ಬಸ್ ಸ್ಟ್ಯಾಂಡ್ ಅಂತ ಇವಾಗ ಹೊಸ ಬಸ್ ಸ್ಟ್ಯಾಂಡು. ಅಷ್ಟು ಚೆನ್ನಾಗ್ ಮಾಡಿದ್ದಾರೆ ನಮ್ ತುಮಕೂರಲ್ಲಿ ಅಂತಾನೆ ಹೇಳ್ಬೋದು. ಸೊ ಇವತ್ತು ನಾನ್ ಹೋಗ್ತಿರೋದು ಎಲ್ಲಿ ಅಂತ ಅಂದ್ರೆ ಹೇಳ್ಬಿಡ್ಲಾ? ಸೊ ಇವತ್ತು ಒಂದ್ ಒಳ್ಳೆ ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ. ಇದು ಫಸ್ಟ್ ಟೈಮ್ ನಾನ್ ದೇವಸ್ಥಾನಕ್ಕೆ ಹೋಗ್ತಿರುವಂತದ್ದು. ಎಲ್ಲಿಗೆ ಅದು ಅಂತಂದ್ರೆ ಗೋಡಿಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ಸೊ ಎಲ್ಲಾ ಕಡೆ ಹೇಳ್ತಾ ಇದ್ರು ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಗೋಡಿಗೆರೆಲಿ ಅಂತ ಹೇಳ್ಬಿಟ್ಟು. ಸೊ ಎಲ್ಲಿದೆ ಆ ಚಾಮುಂಡೇಶ್ವರಿ ದೇವಸ್ಥಾನ ಅಂತ ನಿಜವಾಗೂ ನನಗ್ ಗೊತ್ತಿರ್ಲಿಲ್ಲ. ಸೊ ನನ್ಗೆ ನನ್ ಫ್ರೆಂಡ್ ಹೇಳಿದ್ಲು, ಈ ರೀತಿ ಆ ದೇವಸ್ಥಾನ ತುಂಬಾ ಚೆನ್ನಾಗಿದೆ, ವಿಶೇಷವಾಗಿ ಪೂಜೆ ಮಾಡ್ತಾರೆ, ತುಂಬಾ ವಿಶೇಷತೆ ಇದೆ ಅಲ್ಲಿ. ಅಲ್ಲಿ ಹೋಗ್ ಬಂದ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂತೇಳಿ ಹೇಳಿದ್ದು. ಸೊ ಹಾಗಾಗಿ ಹೊರಟಿದ್ದೆ. ಇದು ಹುಣ್ಮೆ ದಿನ ಆಗಿರುತ್ತೆ. 1ನೇ ತಾರೀಕಿನ ದಿನ ಇದು ವ್ಲಾಗ್ ನಾನು ಹಾಕ್ತಿರೋದು. ಇವಾಗ ಲೇಟ್ ಆಗಿ ಹಾಕ್ತಾ ಇದೀನಿ. ತುಂಬಾನೇ ರಶ್ ಇತ್ತು. ಯಾಕೆಂದ್ರೆ ಸಂಡೇ ಆಗಿತ್ತು ಅವತ್ತು. ಸಿಕ್ಕಾಪಟ್ಟೆ ರಶ್ಶು. ನಾನು 5 ಗಂಟೆಗೆ ಹೋದ್ರೆ 6:30 ಆದ್ರೂ ನನಗ್ ಬಸ್ಸೇ ಸಿಕ್ಕಿಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ. ಸೊ ಆದ್ರೆ ಹೆಂಗೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇನ್ನೇನು ಬಸ್ಸಲ್ಲಿ ಕುತ್ಕೊಂಡಿರೋದಾಗುನು ಒಂದು ಶೂಟ್ ಮಾಡ್ಕೊಂಡೆ. ಇನ್ನ ನಮ್ಮ ತುಮಕೂರು ಬಸ್ ಸ್ಟ್ಯಾಂಡ್ ಇಂದ 79 ಕಿಲೋಮೀಟರ್ ಆಗುತ್ತೆ ಗೌಡ್ಗೆರೆ. ಮೈಸೂರು ಗಾಡಿಗಳೆಲ್ಲ ಹೋಗುತ್ತೆ. ಸೊ ಮೈಸೂರು ಗಾಡಿಗೆ ಹೋದ್ರೆ ಮೈಸೂರು ಗಾಡಿಗಳು ಹೋಗಲ್ಲ. ಅಲ್ಲಿ ಒಂದು ಗೇಟ್ ಬರುತ್ತೆ. ಗೇಟಲ್ಲಿ ಇಳ್ಕೊಂಡು ₹20 ಕೊಟ್ಟು ಆಟೋಕ್ ಹೋಗ್ಬೇಕು. ಸೊ ನಾನು ಇಲ್ಲಿಂದ ಡೈರೆಕ್ಟ್ ಬಸ್ ಹತ್ಕೊಳ್ಳೋಣ ಅಂತಂದ್ರೆ ಡೈರೆಕ್ಟ್ ಬಸ್ ಸಿಗ್ಲೇ ಇಲ್ಲ ನನ್ಗೆ. ನಾನು ಇದೇ ರೀತಿ ಮಾಡ್ದೆ. ಆಟೋಕ್ ಹೋಗ್ಬೇಡ ಅಂತೇಳಿ ಮೈಸೂರು ಗಾಡಿಗೆ ಹೋಗಿ ಅಲ್ಲಿ ಗೇಟಲ್ಲಿ ಇಳ್ಕೊಂಡು ನಾನು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀನಿ ನೋಡಿ ಈಗ. ಸೊ ಫಸ್ಟ್‌ಗೆ ಸಿಗುತ್ತೆ ನಮ್ಗೆ ನವಗ್ರಹ ಸುತ್ತೋದ್ ಸಿಗುತ್ತೆ. ಸೊ ಅದಾದ್ಮೇಲೆ ಒಂದು ಚಾಮುಂಡೇಶ್ವರಿ ವಿಗ್ರಹ ಸಿಗುತ್ತೆ. ಅದಾದ್ಮೇಲೆ ಶಿವನ ದೇವಸ್ಥಾನ ಸಿಗುತ್ತೆ. ಸೊ ಮುಂದಿನ ಲಾಗ್‌ಗಳಲ್ಲಿ ಖಂಡಿತ ಇದನ್ನೆಲ್ಲ ಶೇರ್ ಮಾಡ್ಕೊಂಡು ಹೋಗ್ತೀನಿ. ನಾನೆಲ್ಲ ಶೂಟ್ ಮಾಡ್ಕೊಳಕ್ ಆಗಿಲ್ಲ. ಸೊ ನಾನು ಈ ಲಾಗ್‌ನ ಫಸ್ಟ್‌ನೇ ಲಾಗ್ ಆಗಿರುತ್ತೆ ಚಾಮುಂಡೇಶ್ವರಿದು. ನಾನಿವತ್ತು ಏನೆಲ್ಲ ಬೇಡ್ಕೊಂಡೆ, ನಾನೇನೆಲ್ಲ ಹರಕೆ ಕಟ್ಟಿಟ್ಟಿದೀನಿ, ನನಗ್ ನಡೆಯುತ್ತೋ ನಡೆಯಲ್ವೋ ಅಂತೇಳಿ ಡೈಲಿ ನಾನು ಎಲ್ಲ ಹೋಗಿರೋದೆಲ್ಲ ನಿಮ್ಗೆ ಒಂದೊಂದೇ ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಎಲ್ಲಿ ಕೂಡ ವಿಡಿಯೋನ ಸ್ಕಿಪ್ ಮಾಡ್ಬೇಡಿ. ಹಾಗೇನೆ ವಿಡಿಯೋಗಳನ್ನ ನೋಡ್ತಾ ಇದ್ರೆ ನಿಮ್ಗೆ ಖಂಡಿತ ನನಗೆ ಏನ್ ಆಗಿದೆಯೋ ಇಲ್ಲಿ ಹೋದ್ ಬಂದ್ಮೇಲೆ ಏನ್ ಆಗ್ತಿದೆಯೋ ಅನ್ನೋದೆಲ್ಲ ಕೂಡ ನಿಮ್ ಹತ್ರ ಶೇರ್ ಮಾಡ್ಕೋಬೇಕಂತ ಅನ್ಕೊಂಡಿದೀನಿ. ಸೊ ಎಲ್ಲರಿಗೂ ನನ್ನ ಫಾಲೋವರ್ಸ್‌ಗೆ, ನನ್ನ ಸಬ್ಸ್ಕ್ರೈಬರ್‌ಗೆ, ಯೂಟ್ಯೂಬ್ ಅಲ್ಲಿ ನೋಡೋರ್ಗು ಎಲ್ಲರಿಗೂ ಒಂದು ಹೆಲ್ಪ್ ಆಗ್ಲಿ ಅನ್ನೋದು ನನ್ನ ಉದ್ದೇಶ ಅಷ್ಟೇನೇನೆ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತಂದ್ರೆ ನಿಜವಾಗೂ ಸಂಡೆ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಜನ ಇದ್ರು. ಅಪ್ಪ ಜನ ನೋಡಿ ನನಗೆ ತುಂಬಾನೇ ಭಯ ಆಯ್ತು. ಎಷ್ಟೊತ್ತಾಗುತ್ತೆ ಏನೋ ಪೂಜೆ ಆಗಷ್ಟೊತ್ತಿಗೆ, ಎಷ್ಟೊತ್ತಾಗುತ್ತೆ ಏನೋ ದರ್ಶನ ಮಾಡೋಷ್ಟೊತ್ತಿಗೆ ಅಮ್ಮಂದು ಅಂತ ಹೇಳ್ಬಿಟ್ಟು. ಸೇಮ್ ಧರ್ಮಸ್ಥಳದಲ್ಲಿ ಹೆಂಗೆ ತಿರ್ಕೊಂಡು ಹೋಗಿ ದರ್ಶನ ಮಾಡ್ತೀವೋ ಅದೇ ರೀತಿ ಒಂದು ಈ ಮಾಡಿದ್ದಾರೆ ಅಲ್ಲಿ. ಸೊ ಫಸ್ಟ್ ಟೈಮ್ ನಾನು ಕೂಡ ಕೇಳ್ಕೊಂಡ್ ಹೋಗಿದ್ದು. ಇದೊಂದ್ ಸರಿ ನಾನು ಒಬ್ಳೇ ಹೋಗ್ಬೇಕಂತ ಹೋಗಿದ್ದು. ಸೊ ನೆಕ್ಸ್ಟ್ ವ್ಲಾಗ್‌ಗಳಲ್ಲಿ ನೋಡ್ತಾ ಇರಿ ನೀವು. ಸೊ ಇನ್ನೇನು ನೋಡಿ ಈ ರೀತಿ ಆ ಕಡೆ ಹೋಗೋದು, ಈ ಕಡೆ ಬರೋದು, ಈ ಕಡೆ ಹೋಗೋದು, ಆ ಕಡೆ ಬರೋದು. ಈ ಕಡೆ ಒಂದು ಸ್ಟೆಪ್ ಮಾಡಿದ್ದಾರೆ. ಕೆಳಗಡೆ ಮತ್ತೆ ಇನ್ನೊಂದ್ ಸ್ಟೆಪ್ ನೋಡಿ ಕಾಣ್ತಾ ಇದೆಯಲ್ಲ, ಅದು ಒಂದ್ ಸ್ಟೆಪ್ ಇದೆ. ಸೊ ಈ ರೀತಿ ಮತ್ತೆ ಮುಂದೆ ಕೂಡ ಮತ್ತೆ ಇನ್ನು ಸ್ಟೆಪ್ಸ್‌ಗಳಿದೆ. ಸೊ ಈ ರೀತಿ ನೋಡ್ತಾ ಇರ್ಬೋದು ನೀವು. ಈ ರೀತಿ ಕಂಬಿಗಳೆಲ್ಲ ಇಟ್ಟಿದ್ದಾರೆ. ಕಂಬಿ ಒಳಗಡೆ ಹೋಗಿ ನಾವು ಆ ಕಡೆ ಒಂದ್ಸರಿ, ಈ ಕಡೆ ಒಂದ್ಸರಿ ಓಡಾಡ್ಕೊಂಡ್ ಬರ್ಬೇಕು. ಅಷ್ಟೊಂದು ಜನ ಇದ್ರು. ನಿಜವಾಗೂ 1 ಗಂಟೆ ಮೇಲೆ ಆಯ್ತು ದರ್ಶನ ಆಗೋಷ್ಟರಲ್ಲಿ. ನನ್ಗಂತೂ ನಿಂತು ಸುಸ್ತಾಗ್ಬಿಡ್ತು. ಧರ್ಮಸ್ಥಳಕ್ಕೆ ಹೋದಾಗ, ತಿರುಪತಿಗೆ ಹೋದಾಗ ಈ ರೀತಿ ನಾನು ಜನಗಳನ್ನ ನೋಡಿದ್ದೆ. ಸೊ ಚಾಮುಂಡೇಶ್ವರಿ ದೇವಸ್ಥಾನ ಹತ್ರ ಇಷ್ಟೊಂದ್ ಜನ ಇರ್ತಾರಂತ ನನಗೆ ಫಸ್ಟ್ ಟೈಮ್ ಈ ರೀತಿ ಗೊತ್ತಾಗಿದ್ದು. ಯಾಕೆಂದ್ರೆ ಅಷ್ಟೊಂದು ನಂಬಿಕೆ ಇದೆ ಆ ದೇವ್ರ ಮೇಲೆಲ್ಲ.
ನಮ್ಮ ಒಂದು ಕರ್ನಾಟಕ ಜನತೆಗೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಷ್ಟು ಜನ ಇರ್ತಾರೆ. ಎಲ್ಲಿಂದ ಕೂಡ ಬರ್ತಾ ಇದ್ದಾರೆ. ಸೊ ನೋಡಿ ಮುಂದೆ ನಾನ್ ಬಾಗ್ಲಲ್ಲಿ ಒಂಚೂರು ವಿಡಿಯೋ ಶೂಟ್ ಮಾಡ್ಕೊಂಡಿದೀನಿ. ಯಾಕೆಂದ್ರೆ ಅಲ್ಲಿ ಶೂಟ್ ಮಾಡಕ್ಕೆಲ್ಲ ಬಿಡೋದಿಲ್ಲ, ಶೂಟ್ ಮಾಡ್ಕೊಳಂಗಿಲ್ಲ ಅಂತ ಹೇಳ್ತಾರೆ. ಸೊ ನೋಡ್ತಾ ಇರ್ಬೋದು ಅಮ್ಮನ್ನ ನೀವು ಕೂಡ ದರ್ಶನ ಮಾಡ್ಕೊಬಿಡಿ. ಈ ರೀತಿ ವಿಗ್ರಹ ಇದೆ. ಒಳಗಡೆ ಚಾಮುಂಡೇಶ್ವರಿ ದೇವಸ್ಥಾನದ ಒಳಗಡೆ ಅಮ್ಮನ್ನ ನೋಡ್ಕೊಂಡು ನಾವು ದರ್ಶನ ಮಾಡ್ಕೊಂಡು ಈಚೆ ಬರ್ಬೇಕು. ಸೊ ಇನ್ನು ಅದನ್ನೆಲ್ಲ ನೋಡಿ ಆದ್ಮೇಲೆ ಆ ಜನ ನೋಡ್ತಾ ಇರ್ಬೋದು ನೀವ್ ಎಷ್ಟು ಜನ ಇದಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ಒಂದು ಪದ್ಧತಿಗಳಿದಾವೆ. ಆ ಪದ್ಧತಿಗಳು ಏನಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಾನ್ ಏನಕ್ಕೆ ಹರಕೆ ಕಟ್ಕೊಂಡಿದ್ದೆ, ನನ್ಗೆ ಅದಾಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಈಗ್ಲೇ ಹೇಳಕ್ ಹೋದ್ರೆ ಸೊ ಅದು ನಿಮ್ಗೂ ಕೂಡ ಒಂಥರ ಏನ್ ಅನ್ಸುತ್ತಂತ ನನಗ್ ಗೊತ್ತಿಲ್ಲ. ಸೊ ಆದ್ರೂ ಕೂಡ ನನಗ್ ಆಗ್ಬೇಕು ಫಸ್ಟ್, ಆಮೇಲೆ ನಿಮ್ಗೆ ಹಂಚ್ಕೊಳ್ತೀನಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಜನ ಇದಾರೆ ಅಂತ ಹೇಳ್ಬಿಟ್ಟು. ಅಲ್ಲಿ ಏನೇನ್ ಪದ್ಧತಿಗಳಿದಾವೋ ನಾನ್ ಏನ್ ಮಾಡಕ್ಕೆ ಅಂತ ಹೋಗಿದ್ನೋ ಅದನ್ನೆಲ್ಲ ನಾನ್ ಪೂರೈಸ್ಕೊಂಡೆ. ಸೊ ಎಲ್ಲ ಮಾಡಿದ್ದೆಲ್ಲ ನಾನ್ ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ. ಯಾಕೆಂದ್ರೆ ನಾನು ಒಬ್ಳೇ ಇದ್ದೆ, ಇನ್ನ ಮಾಡಕ್ಕೆಲ್ಲ ಆಗಿಲ್ಲ. ಸೊ ಬೇರೆಯವ್ರಿಗೆಲ್ಲ ಕೊಡೋದು, ಒಂದ್ ಶೂಟ್ ಮಾಡಿಸ್ಕೊಳ್ಳೋದು ಈ ರೀತಿ ಎಲ್ಲ ಮಾಡಿಸ್ಕೊಂಡಿದ್ದೆ. ಸೊ ಇನ್ನ ನೋಡ್ತಾ ಇರ್ಬೋದು ನೀವ್ ಎಷ್ಟು ಚೆನ್ನಾಗ್ ಕಾಣಿಸ್ತಾ ಇದೆ ಅಂತಂದ್ರೆ. ಆ ಜನ ನೋಡಿ ಆ ಕಡೆ ಈ ಕಡೆ ಹೆಂಗೆ ನಿಂತ್ಕೊಂಡಿದ್ದಾರೆ. ಈ ಕಡೆ ಸೈಡ್ ಹೋಗೋದು, ಆ ಕಡೆ ಸೈಡ್ ಬರೋದು ಇಳಿದ್ಬಿಟ್ಟು ಈ ರೀತಿ ಮುಂದೆ ಇದೆಲ್ಲ ಈ ಕಡೆ ನೋಡಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ. ನೋಡಿರೋರು ಯಾರಾದ್ರೂ ವಿಡಿಯೋದಲ್ಲಿ ಇದ್ರೆ ಕಮೆಂಟ್ ಮಾಡಿ. ಸೊ ಇದೆಲ್ಲ ಬಂದ್ಬಿಟ್ಟು ಅಲ್ಲಿರೋ ಒಂದು ಏನೇನು ಸುತ್ತು ಏನೇನು ಅಲ್ಲಿ ಸ್ಪೆಸಿಲಿಟಿ ಇದೆಯೋ ಅದೆಲ್ಲ ಇರುತ್ತೆ. ಸೊ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸಖತ್ತು ಬಿಸ್ಲಿತ್ತು. ನನಗೆ ದರ್ಶನ ಆಗೋಷ್ಟರಲ್ಲಿ 1 ಗಂಟೆ ಆಗೋಯ್ತು. ನಾನು ಬೆಳಗ್ಗೆ 5 ಗಂಟೆಗೆ ಹೋದವಳು 1 ಗಂಟೆಗೆ ಈಚೆ ಬಂದಿರೋದು. ಅಂದ್ರೆ 10 ಗಂಟೆಗೆಲ್ಲ ನಾನು ಹೋಗಿದ್ದು ಗೊಡಗೆರೆ ದೇವಸ್ಥಾನಕ್ಕೆ, ಗೊಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ಸೊ ಅಲ್ಲೋಗಿ 10:30ಗೆ ನಿಂತ್ಕೊಂಡ್ರೆ 1 ಗಂಟೆ ಈಚೆ ಬರೋಷ್ಟೊತ್ತಾಯ್ತು. ಅಷ್ಟು ಜನ ಇದ್ರು ಅಂತಾನೆ ಹೇಳ್ಬೋದು. ಸೊ ಇನ್ನ ಹಣ್ಣು ಕಾಯಿ ಹೂವು ಎಲ್ಲ ತಗೊಂಡ್ ಹೋಗಿದ್ದೆ. ನಾನು ಅಮ್ಮನವ್ರಿಗೆ ಮಡ್ಲಕ್ಕಿ ಕೊಡ್ಬೇಕಂತ ಅನ್ಕೊಂಡಿದ್ದೆ. ಆದ್ರೆ ನನಗೆ ಅದು ಟೈಮ್ ಆಗ್ಲಿಲ್ಲ, ಸಿಕ್ಕಾಪಟ್ಟೆ ರಶ್ ಇದ್ರು. ನೆಕ್ಸ್ಟ್ ಟೈಮ್ ಹೋದಾಗ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀನಿ. ಸೊ ನಾನ್ ಈ ವಿಡಿಯೋ ಮುಖಾಂತರ ಹೇಳೋದೇನಂದ್ರೆ, ಯಾರಾದ್ರೂ ಹೋದ್ರೆ ಅಲ್ಲಿ ತುಂಬಾ ಪದ್ಧತಿಗಳಿದೆ, ಅದನ್ನೆಲ್ಲ ಮಾಡ್ಕೊಂಡ್ ಬನ್ನಿ. ನಾನು ಕೂಡ 7 ಸರಿ ಬರ್ತೀನಿ ಅಂತ ಅನ್ಕೊಂಡಿದೀನಿ. ಸೊ 7 ಸರಿ ಕೂಡ ಹೋಗ್ತೀನಿ ನಾನು ಆಕ್ಚುಲಿ. ನಿಮಗೆ ಹೋಗೋದ್ನೆಲ್ಲ ಒಂದೊಂದು ನಾನು ಏನ್ ಹೋಗಿರ್ತೀನಿ ಅದನ್ನೆಲ್ಲ ನಿಮ್ಗೆ ಲಾಗ್ಗಳನ್ನ ಹಾಕೊಳ್ತಾ ಹೋಗ್ತೀನಿ. ಸೊ ನಾನು ಏನೇನ್ ಮಾಡ್ ಬಂದೆ ಅಂತ ಕೂಡ ಹೇಳ್ತೀನಿ. ಸೊ ಇವತ್ತು ನಾನ್ ಫಸ್ಟ್ ಟೈಮ್ ಮಾಡಿರೋದೇನು ಅಂತಂದ್ರೆ, ಅಲ್ಲಿ ಒಂದ್ ಪದ್ಧತಿ ಇದೆ. ಅಲ್ಲಿ ನಮ್ಗೇನಾದ್ರು ಕೆಲ್ಸ ಆಗ್ಬೇಕು ಅಂತಂದ್ರೆ ಅಲ್ಲಿ ಕಾಯಿ ಕಟ್ಟ ಪದ್ಧತಿ ಇದೆ. ಹಾಗೇನೆ ಹುಣ್ಣಿಮೆ ಅಮಾಸೆ ಶುಕ್ರವಾರದ ದಿನ, ಮಂಗಳವಾರದ ದಿನ ಈ ರೀತಿ ಎಲ್ಲ ತಲೆ ಮೇಲೆ ನೀರ್ ಹಾಕ್ತಾರೆ. ಅಲ್ಲಿ ಒಂದ್ ಬಸಪ್ಪನ ವಿಗ್ರಹ ಇದೆ. ಆ ಬಸಪ್ಪನ ವಿಗ್ರಹದ ಹತ್ರ ಕೆಳಗಡೆ ನಿಲ್ಲಿಸ್ಬಿಟ್ಟು ನಮ್ಗೆ ನೀರ್ ಹಾಕ್ತಾರೆ. ಸೊ ಏನಾದ್ರು ಪಾಪಗಳು ಕರ್ಮಗಳು ಮಾಡಿದ್ರೆ ಅದೆಲ್ಲ ಬಗೆಹರಿಯುತ್ತಂತೆ. ಹಾಗಾಗಿ ನಾನು ಕೂಡ ನೀರ್ ಹಾಕಿಸ್ಕೊಂಡೆ. ಸೊ ಕಾಯಿ ಕಟ್ಟ ಪದ್ಧತಿ ಇದೆ. 7 ವಾರ ಕಾಯಿ ಕಟ್ಬೋದಂತೆ, 5 ವಾರ ಕಾಯಿ ಕಟ್ಬೋದಂತೆ, 9 ವಾರ ಕಾಯಿ ಕಟ್ಬೋದಂತೆ. ಸೊ ನಾನು 7 ವಾರ ಕಾಯಿ ಕಟ್ತೀನಿ ಅಂತ ಹರಕೆ ಕಟ್ಕೊಂಡಿದೀನಿ. ಸೊ 7 ವಾರದ್ದು ವಿಡಿಯೋ ಹಾಕ್ತೀನಿ ನಾನು. ಸೊ ನನಗೆ 7ನೇ ವಾರ ಏನ್ ಮಾಡ್ಬೇಕು, ಏನಿಲ್ಲ, ಏನ್ ಆಯ್ತೋ ಇಲ್ವಾ ಕೆಲ್ಸ ಅಂತ ಖಂಡಿತ ನಾನ್ ನಿಮ್ ಜೊತೆ ಹಂಚ್ಕೊಳ್ತೀನಿ. ಎಲ್ಲಿ ಕೂಡ ನೀವು ವಿಡಿಯೋನ ಸ್ಕಿಪ್ ಮಾಡ್ದಲೆ ನೋಡಿದ್ರೆ, ಮತ್ತೆ ನನ್ನ ಒಂದು ವಿಡಿಯೋಗಳನ್ನ ಡೈಲಿ ನೋಡ್ತಾ ಇದ್ರೆ ನಿಮ್ಗೆ ಖಂಡಿತ ಅರ್ಥ ಆಗುತ್ತೆ. ನನ್ನ ಒಂದು ಫಾಲೋವರ್ಸ್ಗೆ, ನನ್ನ ಒಂದು ಸಬ್ಸ್ಕ್ರೈಬರ್ಗೆ, ಫೇಸ್ಬುಕ್ ಅಲ್ಲಿ ನೋಡೋರ್ಗೆ ಎಲ್ಲರಿಗೂ ಒಂದು ಹೆಲ್ಪ್ಫುಲ್ ವಿಡಿಯೋ ಅಂತಾನೆ ಹೇಳ್ಬೋದು. ಹೆಲ್ಪ್ ಆಗ್ಲಿ ಅಂತಾನೆ ನಾನು ಖಂಡಿತ ಇದನ್ನೆಲ್ಲ ಪ್ರಚಾರ ಮಾಡ್ತಿರೋದು. ಸೊ ನಾವ್ ಎಲ್ಲಾ ಕಡೆ ಹೋಗ್ ಬರ್ತೀವಿ, ಅಯ್ಯೋ ನಮ್ಗೆ ಹಿಂಗೆ ಆಯ್ತು, ನಾವ್ ಇದಕ್ಕೆ ಹೋಗಿದ್ವಿ, ಹಂಗೋಗಿದ್ವಿ ಹಿಂಗೋಗಿದ್ವಿ ಅಂತ ಖಂಡಿತ ಯಾರು ಹಂಚ್ಕೊಳಲ್ಲ. ಆದ್ರೆ ನಾನು ಒಳ್ಳೇದಾಗ್ಲಿ ಎಲ್ಲಾರ್ಗು ಅಂತ ಹಂಚ್ಕೊಳ್ತಾ ಇದೀನಿ ಅಷ್ಟೇ. ಸೊ ನನ್ಗೆ ನನ್ನ ಫ್ರೆಂಡ್ ಹೇಳಿದ್ದಿದನ್ನ, ನನ್ಗೆ ಇತ್ತೀಚೆಗೆ ಹಿಂದಿನ ಲಾಗ್ಗಳೆಲ್ಲ ಹಾಕಿದೀನಿ ಅವ್ರ ಫ್ರೆಂಡ್ ಯಾರು ಅಂತ. ಸೊ ಅವ್ರ ಹೆಸರು ತುಳಸಿ ಅಂತ. ಅವರೇ ನನ್ಗೆ ಈ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳಿದ್ದು. ಸೊ ಹಾಗಾಗಿ ಹೋಗಿದ್ದು ಅಷ್ಟೇನೆ. ಮತ್ತೆ ಇಲ್ಲಿ ನೋಡಿ ಬಸಪ್ಪ ಇದೆ. ತುಂಬಾ ಇಷ್ಟ ಆಯ್ತು ಅದು. ಅದನ್ನು ಕೂಡ ದರ್ಶನ ಮಾಡ್ಕೊಂಡಿದೀನಿ. ದರ್ಶನ ಮಾಡ್ಕೊಂಡು ಈಚೆ ಬಂದೆ. ಸೊ ಇನ್ನ ಅದೆಲ್ಲ ಮುಗ್ದಾದ್ಮೇಲೆ ಮನೆಗ್ ಬಂದೆ. ಇನ್ನೊಂದ್ ವಿಶೇಷ ಏನಂದ್ರೆ ನನ್ ಬರ್ತಡೇ ಇತ್ತು ಅವತ್ತು. ಸೊ ನೋಡ್ತಾ ಇರ್ಬೋದು ನೀವು. ಬರ್ತಡೇ ಕೇಕ್ನೆಲ್ಲ ರೆಡಿ ಮಾಡಿ ಸರ್ಪ್ರೈಸ್ ಕೊಟ್ಟಿದ್ರು ನಮ್ಮ ಮನೇಲಿ ಇವತ್ತು. ಅಕ್ಕನು ಬಂದಿದ್ಲು ಊರಿಂದ. ಹಾಗಾಗಿ ಅವತ್ತು ಬರ್ತಡೇನ ಸಿಂಪಲ್ ಆಗಿ ಒಂದ್ ಆಚರಣೆ ಮಾಡಿದ್ರು. ಸೊ ಇವತ್ ಬರ್ತಡೇ ಮಾಡ್ತಾರೋ ಇಲ್ಲ ಅಂತ ನಾನ್ ಅನ್ಕೊಂಡೆ. ಆದ್ರೆ ನನಗೆ ಸರ್ಪ್ರೈಸ್ ಅಲ್ಲಿ ಕೇಕ್ ನ ತಂದ್ಬಿಟ್ಟು ಮನೇಲಿ ಕೇಕ್ ನ ಕಟ್ ಮಾಡ್ಸಿದ್ರು. ಸಿಂಪಲ್ ಆಗಿ ಅಷ್ಟೇ, ಏನ್ ಜೋರಾಗಿ ಮಾಡಿಲ್ಲ. ಸೊ ಒಂದ್ ಕೇಕ್ ತಂದಿದ್ರು. ಇನ್ನೇನು ಅಲ್ಲಿ ಏನು ತಂದಿರ್ಲಿಲ್ಲ. ನಾನು ಕೂಡ ಒಂದ್ ಶೂಟ್ ಮಾಡ್ಕೊಳ್ಳೋಣ ಅಂತೇಳಿ ಇನ್ನ ದೇವಸ್ಥಾನದಿಂದ ಬಂದ ತಕ್ಷಣ ನಾನು ಒಂಚೂರು ಫ್ರೆಶ್ ಅಪ್ ಆಗಿ ಒಂದು ಡ್ರೆಸ್ ಹಾಕೊಂಡೆ. ಇದು ನಮ್ ಶಾಪಿಂದ ಡ್ರೆಸ್. ಒಂದ್ ಲೆಗಿನ್ಸ್ ಹಾಕೊಂಡೆ. ಇನ್ನು ಹೂವ ಇತ್ತು, ಹಂಗೆ ಸುಮ್ನೆ ತಲೆ ಬಾಚ್ಕೊಂಡು ಹೂವ ಮುಡ್ಕೊಂಡೆ ಅಷ್ಟೇನೇನೆ. ಸೊ ಆಲ್ರೆಡಿ 9:30 ಆಗಿತ್ತು ಕೇಕ್ ಕಟ್ ಮಾಡೋಷ್ಟರಲ್ಲಿ. ನಾವೇನ್ ಯಾರನ್ನೂ ಕರ್ದೆಲ್ಲ ಜೋರಾಗೆಲ್ಲ ಮಾಡೋದಿಲ್ಲ. ಸೊ ನಾವೇ ಕಟ್ ಮಾಡ್ಕೋತೀವಿ ಅಷ್ಟೇನೇನೆ. ನಮ್ದು ಏನೇ ಆಗಿದ್ರು ಬರ್ತಡೇ ಆಗಿರ್ಬೋದು, ಈ ರೀತಿ ಏನಾದ್ರು ಸಣ್ಣ ಪುಟ್ಟ ಇದ್ರೆ ಈ ತರ ಕೇಕ್ ಕಟ್ ಮಾಡ್ಕೊಂತೀವಿ ಅಷ್ಟೇನೇನೆ. ಯಾರನ್ನೂ ಏನ್ ಕರ್ದು ಇನ್ವೈಟ್ ಮಾಡಿ ಎಲ್ಲ ಮಾಡೋದಿಲ್ಲ. ಸೊ ಇದ್ ನನ್ನ ಅದೃಷ್ಟ. ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಅಮ್ಮ ನನ್ಗೆ ಯಾವತ್ತು ಕೇಕೆ ಕಟ್ ಮಾಡ್ಸಿಲ್ಲ, ಒಂದ್ ವಿಶ್ ಕೂಡ ಮಾಡಿಲ್ಲ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ನಂದು ಒಂದು ಡೇಟ್ ಆಫ್ ಬರ್ತ್ ಇಟ್ಕೊಂಡು ನಮ್ಮ ಮನೇಲಿ ಮಾಡ್ತಾ ಇರ್ತಾರ ಅಷ್ಟೇನೇನೆ. ನಾವ್ ಅದೃಷ್ಟ ಪಡ್ಕೊಂಡ್ ಬಂದಿಲ್ಲ. ಅಪ್ಪ ಅಮ್ಮ ಯಾವತ್ತೂ ನನ್ಗೆ ಒಂದ್ ವಿಶ್ ಕೂಡ ಮಾಡಿಲ್ಲ.
ಯಾವತ್ತೊಂದು ಬರ್ತ್‌ಡೇ ಕೇಕ್ ಕೂಡ ಕಟ್ ಮಾಡಿಲ್ಲ. ಇದನ್ನ ಹೇಳ್ಕೊಳಕ್ಕೆ ನನ್ಗೇನ್ ಮುಜುಗರ ಅನ್ಸೋದಿಲ್ಲ. ಸೊ ನಿಮ್ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಶೇರ್ ಮಾಡ್ಕೊಂಡೆ ಅಷ್ಟೇ. ಸೊ ನಮ್ಮ ಅಕ್ಕ ನೋಡ್ರಿ ಅಲ್ಲಿ ಕೂತಿರೋದು ನಮ್ ಸ್ವಂತ ಅಕ್ಕ. ನಾನು ಅವಳು ಒಂದೇ ತಾಯಿಗೆ ಆಗಿರೋಂತ ಅಕ್ಕ ತಂಗಿಯರು ನಾವಿಬ್ರುನು. ಸೊ ಅವಳು ಕೂಡ ನನ್ಗೆ ಕೇಕ್ ತಿನ್ಸಿದ್ಲು. ಸೊ ನಮ್ಮ ಮನೇಲಿ ಕೂಡ ತಿನ್ನಿಸ್ತಾ ಇದಾರೆ ನೋಡಿ. ಅವರೇನೆ ಸರ್ಪ್ರೈಸ್ ಕೊಟ್ರು ನನ್ಗೆ. ತುಂಬಾನೇ ಖುಷಿ ಆಯ್ತು. ಇನ್ನೇನು ಬರ್ತ್‌ಡೇಗೆ ಇನ್ನೇನು ಏನು ಮಾಡಿರ್ಲಿಲ್ಲ ನಾನು ಕೂಡ ಮನೇಲಿ. ಏನಾದ್ರು ಸ್ವೀಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ನನ್ಗೇನು ಯಾವ್ದು ಮಾಡ್ಬೇಕಂತ ಅನ್ಸಿಲ್ಲ. ಯಾಕಂದ್ರೆ ದೇವಸ್ಥಾನಕ್ಕೆಲ್ಲ ಹೋಗ್ ಬಂದು ಸಖತ್ತು ಟಯರ್ಡ್ ಆಗಿತ್ತು, ಸಖತ್ತು ಸುಸ್ತಾಗಿತ್ತು. ನಾವು ಮನೆಗ್ ಬರೋಷ್ಟರಲ್ಲಿ ಮಿನಿಮಮ್ ಅಂದ್ರೆ ಮಿನಿಮಮ್ 7 ಗಂಟೆ ಆಯ್ತು. ಬಸ್ ಎಲ್ಲ ಸಿಕ್ಲಿಲ್ಲ ಅವತ್ತು. ಸಿಕ್ಕಾಪಟ್ಟೆ ರಶ್ ಇತ್ತು. ಅದೆಲ್ಲ ಟಯರ್ಡ್‌ಗೆ ನಾನು ಯಾವ್ದು ಶೂಟ್ ಮಾಡ್ಕೊಂಡಿಲ್ಲ ಅಷ್ಟೇನೇನೆ. ಸೊ ಇನ್ನ ನಮ್ಮ ಅಕ್ಕ ಹೇಳ್ತಾ ಇದ್ರು, "ಈ ರೀತಿ ಬರ್ತಡೇ ಮಾಡ್ತೀರಾ ಅಂತ ಅಂದಿದ್ರೆ ನಾನು ಸೀರೆ ಹಾಕೊಂಡ್ ರೆಡಿ ಆಗ್ತಿದ್ದೆ" ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಸೊ ಇನ್ನೇನು ಗೊತ್ತಿರ್ಲಿಲ್ವಲ್ಲಕ್ಕ ನನ್ಗೂನು ಈ ರೀತಿ ಕೇಕ್ ಕಟ್ ಮಾಡ್ಸೋದೆಲ್ಲ ಅಂತ ನಾನ್ ಹೇಳ್ತಾ ಇದ್ದೆ. ಸೊ ಈ ರೀತಿ ಇತ್ತು ಇವತ್ತಿನ ಲಾಗು. ಈ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಮುಂದೆ ಖಂಡಿತ ಒಳ್ಳೆ ಒಳ್ಳೆ ಲಾಗ್‌ಗಳೆಲ್ಲ ಹಾಕ್ತಾ ಇರ್ತೀನಿ. ಸೊ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ನಿಮ್ ಜೊತೆ ಹಂಚ್ಕೋಬೇಕು ಇವತ್ತು. ನನ್ ಚಾನಲ್ ಹೆಸರನ್ನ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ಏನ್ ಇಡ್ತೀನಿ ಚಾನಲ್‌ಗೆ ಹೆಸರು, ಏನ್ ಮಾಡ್ತೀನಿ ಅಂತ ನೀವ್ ನೋಡ್ಕೊಂಡ್ ಹೋದ್ರೆ ಗೊತ್ತಾಗುತ್ತೆ. ಸೊ ಇನ್ನೇನು ಚೇಂಜ್ ಅಂತಂದ್ರೆ ಏನು ಒಂದ್ ಸ್ವಲ್ಪ ಚೇಂಜಸ್ ಇರುತ್ತೆ. ಅದನ್ನ ಇವಾಗೆ ನಾನು ಅನೌನ್ಸ್ ಮಾಡೋದಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಹೇಳ್ತೀನಿ. ಇವಾಗ ಪವನ್ ಸುನಿ ಲೈಫ್ ಸ್ಟೈಲ್ ಅಂತ ನನ್ನ ಚಾನಲ್ ಹೆಸರಿದೆ. ಸೊ ಮುಂದೆ ಒಂಚೂರು ಅದನ್ನೇ ಚೇಂಜ್ ಮಾಡೋಣ ಅನ್ನೋ ಪ್ಲಾನಿಂಗ್ ಇದೆ. ಸೊ ಕಾರಣಾಂತರಗಳಿಂದ ಅಷ್ಟೇ, ಬೇರೆ ಏನು ಇಲ್ಲ. ಆ 1 ವರ್ಷದ ಮೇಲೆ 2 ತಿಂಗಳಾಗಿದೆ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ಸೊ ಇವಾಗ ಚೇಂಜ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳಿದ್ರು. ನಾನು ಕೆಲವ್ರನ್ನೆಲ್ಲ ವಿಚಾರಿಸ್ದೆ. ಸೊ ಹಾಗಾಗಿ ಏನು ಆಗಲ್ಲ, ಚೇಂಜ್ ಮಾಡಿ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ನನ್ನ ಹಳೆ ಚಾನಲ್‌ಗೆ ಹೇಗೆಲ್ಲ ಸಪೋರ್ಟ್ ಮಾಡಿದ್ರು, ಈ ಹೊಸ ಒಂದು ಚಾನಲ್‌ಗೆ ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹೊಸ ಚಾನಲ್ ಅಂದ್ರೆ ಹೊಸದ್ ಕ್ರಿಯೇಟ್ ಮಾಡ್ತಾ ಇಲ್ಲ. ಇದೇ ಚಾನಲ್ ನೇಮ್‌ನ ನಾಮಕರಣನ ಚೇಂಜ್ ಮಾಡ್ತಾ ಇದೀನಿ. ಹೊಸ ಒಂದು ಹೆಸರನ್ನ ಇಟ್ಬಿಟ್ಟು ಚೇಂಜ್ ಮಾಡ್ತಾ ಇದೀನಿ ಅಷ್ಟೇನೇನೆ. ಸೊ ಹಾಗಾಗಿ ಇನ್ನ ಅದ್ನು ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ವಿಡಿಯೋ ಮುಖಾಂತರ. ಎಲ್ರು ಕೂಡ ಇಷ್ಟು ದಿನ ನನ್ನ ಒಂದು ವರ್ಷದಿಂದ ಏನ್ ಮೆಚ್ಚಿದ್ರೋ ಏನಿಲ್ವೋ ನನಗ್ ಗೊತ್ತಿಲ್ಲ. ಸೊ ನಾನ್ ಇದ್ದಿದ್ದು ಸೀರಿಯಲ್ ಕಂಟೆಂಟ್ ಇಂದಾನೆ ನಾನು ಡೈಲಿ ವ್ಲಾಗ್ಸ್‌ಗೆ ಬಂದಿದ್ದು. ಸೊ ಆದ್ರೂ ಕೂಡ ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೊಳ್ತಾ ಇಲ್ಲ ಎಲ್ರು ಕೂಡ. ಯಾಕೆಂದ್ರೆ ಸೀರಿಯಲ್ ಕಂಟೆಂಟ್ ಇದ್ದಾಗ ಸುಮಾರು ಜನ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡ್ತಾ ಇದ್ರಿ. ಇವಾಗ ಸೀರಿಯಲ್ ಬಿಟ್ಬಿಟ್ಟು ಡೈಲಿ ವ್ಲಾಗ್ಸ್‌ಗೆ ಬಂದಾಳಿಂದ ಸ್ವಲ್ಪ ಕಮ್ಮಿ ಆಗಿದೆ ಅದೆಲ್ಲ ಮಾಡೋದು. ಸೊ ಯಾಕೆಂದ್ರೆ ನನ್ಗೆ ಅದಕ್ಕೆ ನೀವೆಲ್ಲ ಅಡಿಕ್ಟ್ ಆಗಿದ್ರಿ ಅಂತ ಅನ್ಸುತ್ತೆ. ಸೊ ಈಗ ಡೈಲಿ ವ್ಲಾಗ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಏನೇ ಇದ್ರು ಕೂಡ ಒಂದ್ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತಿನ ಒಂದು ಸಂಚಿಕೆನ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಅಲ್ಲಿಗೆ ಲಾಂಗ್ ಆಯ್ತು ಅಂತ ಅನ್ನಿಸ್ತು. ಸೊ ಈ ರೀತಿ ಒಂದು ಬರ್ತ್‌ಡೇನ ಆಚರಿಸ್ಕೊಂಡೆ. ಸೊ ಹೊಸ ವರ್ಷಕ್ಕೆ ಸಾರಿ ನನ್ನ ಒಂದು ಬರ್ತ್‌ಡೇಗೆ ಇನ್ನೇನ್ ನನ್ಗೇನು ಏನು ದೊಡ್ಡ ಗಿಫ್ಟು ಅಂತದೆಲ್ಲ ಏನು ಯಾವತ್ತೂ ಎಕ್ಸ್‌ಪೆಕ್ಟೇಷನ್ ಇಟ್ಕೊಳ್ಳೋದು ಇಲ್ಲ. ನಾನು ಕೊಡ್ಲಿ ಅಂತಾನೂ ಆಸೆ ಪಡೋದಿಲ್ಲ. ವರ್ಷ ವರ್ಷ ಏನಾದ್ರೂ ಸಣ್ಣ ಪುಟ್ಟ ಗಿಫ್ಟ್ ಕೊಟ್ಟಿದ್ದಾರೆ. ಸೊ ಈ ರೀತಿ ಈ ಸರಿ ಮಾತ್ರ ನಾನೇನು ತಂದು ಕೊಟ್ಟಿಲ್ಲ ನನ್ಗೆ. ಹೋದ್ ವರ್ಷ ಎಲ್ಲ ವಾಚ್ ಕೊಡ್ಸಿದ್ರು ಒಂದ್ ₹5,000 ಸೊ ಈ ಸರಿ ಹಿಂಗೆ ಸ್ವಲ್ಪ ಅಮೌಂಟಿಂದೆಲ್ಲ ರಿಸ್ಕ್ ಇರುತ್ತಲ್ವಾ. ಸೊ ಹಾಗಾಗಿ ನಾನು ಏನು ಕೇಳಿಲ್ಲ. ಯಾಕೆಂದ್ರೆ ಇನ್ನೆಲ್ಲ ಇತ್ತಲ್ಲ ಅದಕ್ಕೋಸ್ಕರ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.